ನಮಸ್ಕಾರ ಸ್ನೇಹಿತರೆ, ಹಾಲಿನ ಪುಡಿ ಮತ್ತು ಸಕ್ಕರೆನ ಬಳಸಿ ಕೇವಲ 20 ನಿಮಿಷದಲ್ಲೇ ಬೇಕರಿಲಿ ಸಿಗೋ ಥರ ಮಿಲ್ಕ್ ಕೇಕ್ನ ಮಾಡಿ ತೋರಿಸ್ತಾ ಇದ್ದೀನಿ. ತುಂಬಾ ಈಸಿಯಾಗಿ ಮಾಡ್ಬೋದು. ಮೊದಲಿಗೆ ನಾನು ಸ್ಟವ್ ಮೇಲೆ ಒಂದು ಪ್ಯಾನ್ನ ಇಟ್ಟಿದ್ದೀನಿ. ನಾನಿವಾಗ 4 ಬೌಲಷ್ಟು ಹಾಲಿನ ಪುಡಿನ ತಗೊಂಡಿದ್ದೀನಿ. 4 ಬೌಲ್ ಹಾಲಿನ ಪುಡಿಗೆ 1.5 ಬೌಲಷ್ಟು ನೀರನ್ನು ಹಾಕಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಇದಕ್ಕೆ ಒಂದು 20 ನಿಮಿಷ ಟೈಮ್ ಇರಬೇಕು ಫ್ರೆಂಡ್ಸ್. ತುಂಬಾ ಚೆನ್ನಾಗಾಗುತ್ತೆ. ಈ ರೀತಿ ಸ್ವಲ್ಪ ಸೌಟಿನ ಸಹಾಯದಿಂದ ಈ ಥರ ತಿರುಗಿಸ್ತಾನೆ ಇರಬೇಕು. ನಾನು ಇದನ್ನು ಸ್ವಲ್ಪ ಫಾಸ್ಟ್ ಮಾಡಿ ತೋರಿಸ್ತಾ ಇದ್ದೀನಿ. ಈ ರೀತಿ ತಿರುಗಿಸ್ತಾನೆ ಇರಬೇಕು, ತುಂಬಾ ಚೆನ್ನಾಗಿರುತ್ತೆ. ಈ ರೀತಿ ಸ್ವಲ್ಪ ಗಟ್ಟಿ ಆದಮೇಲೆ ಇನ್ನೂ ಅರ್ಧ ಬಟ್ಲು ನೀರು ಹಾಕೋಬೇಕು. ನಾವಿಲ್ಲಿ ಟೋಟಲ್ 4 ಬಟ್ಲು ಹಾಲಿನ ಪುಡಿಗೆ 2 ಬಟ್ಲು ನೀರನ್ನು ಹಾಕೋಬೇಕು. ಈ ಕನ್ಸಿಸ್ಟೆನ್ಸಿಗೆ ಬಂದಮೇಲೆ ಅರ್ಧ ಹೋಳು ನಿಂಬೆ ರಸನ ಹಾಕೋಬೇಕು. ಅದು ಸ್ವಲ್ಪ ಒಡಿಬೇಕು ಹಾಲು. ಅದಕ್ಕೆ ನೋಡಿ, ಈ ರೀತಿ ಆದಮೇಲೆ ನಾನಿಲ್ಲಿ ಟೋಟಲ್ 1 ಬಟ್ಲು ಸಕ್ಕರೆನ ಹಾಕ್ತಾ ಇದ್ದೀನಿ. ಸಕ್ಕರೆನ ಹಾಕಿ ಕೂಡ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಮತ್ತು ಒಂದೇ ಒಂದು ಸ್ಪೂನು ತುಪ್ಪ ಬೇಕಿದ್ರೆ ಹಾಕೋಬೋದು ಫ್ರೆಂಡ್ಸ್, ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು. ಇದೇ ರೀತಿ ತಿರುಗಿಸ್ತಾ ನಮಗೆ ಈ ರೀತಿ ಕನ್ಸಿಸ್ಟೆನ್ಸಿ ಬರೋವರೆಗೂ ನಾವು ತಿರುಗಿಸ್ತಾನೆ ಇರಬೇಕು. ಒಂದು 20 ನಿಮಿಷ ಟೈಮ್ ಕೊಟ್ಟರೆ ಸಾಕು ಫ್ರೆಂಡ್ಸ್. ನಮಗೆ ಬೇಕರಿಲಿ ಸಿಗೋ ಥರನೇ ಮಿಲ್ಕ್ ಕೇಕ್ ಮನೇಲೇ ರೆಡಿ ಮಾಡ್ಕೊಬಿಡ್ಬೋದು. ಫ್ಯಾಮಿಲಿ ಫುಲ್ ಆರಾಮಾಗಿ ಎಂಜಾಯ್ ಮಾಡಿಕೊಂಡು ತಿನ್ಬೋದು. ಈ ರೀತಿ ಕನ್ಸಿಸ್ಟೆನ್ಸಿ ಬರೋವರೆಗೂ ಕೂಡ ನಾವು ತಿರುಗಿಸ್ತಾನೆ ಇರಬೇಕು. ನೋಡಿ ಇದು ಯಾವ ರೀತಿ ಆಗಿದೆ ಅಂತ. ಈ ರೀತಿ ಬಂದಮೇಲೆ ನಾವು ಸ್ಟವ್ ಆಫ್ ಮಾಡ್ಕೊಳ್ಳೋಣ. ಸ್ಟವ್ ಆಫ್ ಮಾಡಿಕೊಂಡು ತಣ್ಣಗಾಗೋದಕ್ಕೇನು ಬಿಡಬಾರ್ದು. ಇವಾಗ ನಾನು ಒಂದು ಟಿಫನ್ ಬಾಕ್ಸ್ಗೆ ಒಂದು ಸ್ವಲ್ಪ ತುಪ್ಪ ಹಾಕ್ತಾ ಇದ್ದೀನಿ. ತುಪ್ಪ ಇಲ್ಲ ಅಂದರೆ ನೀವು ಆಯಿಲ್ ಬೇಕಾದರೂ ಕೂಡ ಹಾಕೋಬೋದು. ಈ ರೀತಿ ನೀಟಾಗಿ ಎಲ್ಲ ಸ್ಪ್ರೆಡ್ ಮಾಡಿ ರೆಡಿ ಇರುವ ಮಿಲ್ಕ್ ಕೇಕನ್ನು ಇದಕ್ಕೆ ನೀಟಾಗಿ ತುಂಬಬೇಕು. ಇದನ್ನು ನೀಟಾಗಿ ಹಾಕ್ಬಿಟ್ಟು ಒಂದು 2-3 ಸಲ ಟ್ಯಾಪ್ ಮಾಡಬೇಕು. 2-3 ಸಲ ಟ್ಯಾಪ್ ಮಾಡೋದ್ರಿಂದ ನಮಗೆ ನೀಟಾಗಿ ಕುತ್ಕೊಳ್ಳುತ್ತೆ, ಎಲ್ಲೂ ಕೂಡ ಹೋಲಿರಲ್ಲ. ಅದಕ್ಕೆ ಈ ರೀತಿ ಟ್ಯಾಪ್ ಮಾಡಿದ್ರೆ ನೀಟಾಗಿ ಎಲ್ಲ ಕಡೆನೂ ಕುತ್ಕೊಂಡಿರುತ್ತೆ. ಇವಾಗ ನಾನಿದ್ರ ಮುಚ್ಚಳನ ಮುಚ್ಚಿ ಒಂದು 3-4 ಅವರ್ ಆದರೂ ಇದನ್ನು ರೆಸ್ಟ್ ಮಾಡಬೇಕು. ಸೆಟ್ ಆಗಬೇಕಲ್ಲ ಫ್ರೆಂಡ್ಸ್, ಅದಕ್ಕೆ ಇದನ್ನು ನಾನು ಮುಚ್ಚಳನ ಮುಚ್ತಾ ಇದ್ದೀನಿ. ಒಂದು ದಪ್ಪ ಟವಲ್ನ ತೊಗೊಂಡಿದ್ದೀನಿ. ಆ ದಪ್ಪ ಟವಲ್ಗೆ ಈ ಟಿಫನ್ ಬಾಕ್ಸ್ನ ಮುಚ್ಚಿ ಇಡ್ತಾ ಇದ್ದೀನಿ. ಒಂದು 3-4 ಅವರ್ ಕೂಡ ಬಿಡ್ಬೋದು. ನಿಮ್ಗೆ ಇನ್ನೂ ಟೈಮ್ ಇದ್ದರೆ 1 ನೈಟ್ ಕೂಡ ಬಿಟ್ಟು ಇರ್ಬೋದು, ಇನ್ನೂ ಚೆನ್ನಾಗಿ ಬರುತ್ತೆ. ನೋಡಿ ಯಾವ ರೀತಿ ಆಗಿದೆ ಅಂತ. ಸಖತ್ತಾಗಿತ್ತು ಫ್ರೆಂಡ್ಸ್, ತುಂಬಾ ರುಚಿಯಾಗಿತ್ತು. ನೀವು ಒಂದ್ಸಲ ಟ್ರೈ ಮಾಡ್ಕೊಳ್ಳಿ. ಇದನ್ನು ಒಂದು ಚಾಕುವಿನ ಸಹಾಯದಿಂದ ಕೂಡ ಮಾಡ್ಕೋಬೋದು. ಇಲ್ಲಾಂದರೆ ಈ ರೀತಿ ಟಿಫನ್ ಬಾಕ್ಸ್ನ ದಬಾಕ್ಬಿಟ್ಟು ಒಂದು 2-3 ಸಲ ಟ್ಯಾಪ್ ಮಾಡಿದ್ರೆ ನಿಮಗೆ ನೀಟಾಗಿ ಮಿಲ್ಕ್ ಕೇಕ್ ಬಿಟ್ಕೊಳ್ಳುತ್ತೆ. ನಿಮ್ಗೆ ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ಕಟ್ ಮಾಡಿಕೊಂಡು ಆರಾಮಾಗಿ ತಿನ್ಬೋದು. ಇದಕ್ಕೊಂದು ಡ್ರೈ ಫ್ರೂಟ್ಸ್ನ ಇಟ್ಕೊಂಡು ತಿಂದರೆ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ನಾನಿಲ್ಲಿ 4 ಬಟ್ಲು ಹಾಲಿನ ಪುಡಿಗೆ ತೋರಿಸ್ದೆ ಅಲ್ವಾ, ನೀವು 2 ಬಟ್ಲು ಕೂಡ ಮಾಡ್ಕೋಬೋದು. 2 ಬಟ್ಲು ಹಾಲಿನ ಪುಡಿಗೆ 1 ಬಟ್ಲು ನೀರು ಹಾಕ್ಕೋಬೋದು. ಅರ್ಧ ಬಟ್ಲು ಸಕ್ಕರೆನ ಯೂಸ್ ಮಾಡಿಕೊಂಡು ನೀವು ಆರಾಮಾಗಿ ಮಾಡ್ಕೋಬೋದು. ನೋಡಿದ್ರಲ್ಲ ಫ್ರೆಂಡ್ಸ್, ಬೇಕ್ರಿಲಿ ಸಿಗೋ ಥರ ಮಿಲ್ಕ್ ಕೇಕ್ನ ಮಾಡಿ ತೋರಿಸಿದ್ದೀನಿ. ನಿಮ್ಗೆ ಈ ರೆಸಿಪಿ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ. ಇಷ್ಟ ಆಗಿದರೆ ಒಂದೇ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಇದೇ ರೀತಿ ನನಗೆ ಸಪೋರ್ಟ್ ಮಾಡಿ. ಮತ್ತೆ ಸಿಗ್ತೀನಿ ಮತ್ತೊಂದು ಈಸಿಯಾದ ರೆಸಿಪಿಯೊಂದಿಗೆ. ಅಲ್ಲಿವರೆಗೂ ನಮಸ್ಕಾರ.